ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಮನುಷ್ಯನಿಗೆ ಏನನ್ನ ಬೇಕಾದರೂ ತನ್ನ ಜೀವನದಲ್ಲಿ ಆಕರ್ಷಿಸೋ ಶಕ್ತಿ ಇರುತ್ತೆ. ಆ ಶಕ್ತಿ ನಮಗೂ ಇದೆ. ಆದರೆ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಪಾಸ್ಟ್ ಬಿಲೀಫ್ ಅಥವಾ ಯಾವುದೋ ಒಂದು ಪಾಸ್ಟ್ ಟ್ರೋಮಾದಿಂದ ನಾವು ನಮ್ಗೆ ಬೇಕಾಗಿರೋದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಹೌದು, ಒಂದು ಸಣ್ಣ ಮಗುವನ್ನ ನೋಡಿ, ಬಾಯಲ್ಲಿ ಹಲ್ಲಿರಲ್ಲ, ತಲೆಯಲ್ಲಿ ಕೂದಲಿರಲ್ಲ, ಆದ್ರೂ ಎಷ್ಟು ಖುಷಿಯಾಗಿರುತ್ತೆ, ನಗ್ತಾ ಇರುತ್ತೆ, ಸದಾ ಸಂತೋಷವಾಗಿರುತ್ತೆ. ಏನು ಇಲ್ಲಪ್ಪ ಅಂತ ಹೇಳಿದ್ರೆ ಒಂದು ಖಾಲಿ ಡಬ್ಬದಲ್ಲೇ ಆಟ ಆಡ್ಕೊಂಡು ತಾನೇ ಏನೋ ಒಂದು ಇಮ್ಯಾಜಿನ್ ಮಾಡಿಕೊಂಡು ಯಾವಾಗ್ಲೂ ಸಂತೋಷವಾಗಿರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಬೆಳೀತಾ ಬೆಳೀತಾ ಎಲ್ಲವನ್ನೂ ಸಂಗ್ರಹಿಸ್ತಾ ಹೋಗ್ತಾ, ಪಾಸ್ಟ್ ಅನ್ನ ಸಂಗ್ರಹಿಸ್ತಾ ಹೋಗ್ತಾ, ಬೇಡದ ಆಕ್ರೋಶ ಆಕ್ರಂದನಗಳನ್ನೆಲ್ಲ ನಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ಹಿಂದುಳಿತಾ ಇದ್ದೀವಿ. ಹೌದು, ಮನುಷ್ಯ ಏನನ್ನ ಅನ್ಕೊಂಡ್ರು ಸಾಧನೆ ಮಾಡೋ ಶಕ್ತಿ ಇರುತ್ತೆ. ನೋಡಿ, ಅಂಬಾನಿ ಕೈಲಿ ಹಣ ಸಂಪಾದನೆ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ನಮ್ಮ ಕೈಲೂ ಮಾಡೋಕ್ಕಾಗೇ ಆಗತ್ತೆ. ಆದರೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮ ಪಾಸ್ಟ್ ಬಿಲೀಫ್ ಬಗ್ಗೆ ನೆನೆಸ್ಕೊಂಡು ಅಥವಾ ಪಾಸ್ಟ್ ಟ್ರೋಮಾ ಅಥವಾ ಯಾರೋ ನಮ್ಮನ್ನು ಡಿಫೈನ್ ಮಾಡೋ ರೀತಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ನಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸ್ಕೊತಾ ಬರ್ತೀವಿ. ನೋಡಿ, ಮನುಷ್ಯನಿಗೆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಇದೆ ಅಂತ ಹೇಳಿದ್ರೆ ಏನನ್ನ ಬೇಕಾದ್ರೂ ಅವನು ಸಾಧನೆ ಮಾಡೋ ಶಕ್ತಿ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ, ಏನ್ ನೀವು ಅನ್ಕೋತೀರಾ, ಇವಾಗ ಒಬ್ರು ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಹೋಗ್ತೀರಾ, ಅಥವಾ ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರು ಅದನ್ನ ಮಾಡ್ತೀರಾ. ಆದ್ರೆ ನಾವೇನ್ ಮಾಡ್ತೀವಿ, ಕೆಲವು ಸತಿ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಡೋದನ್ನ ಕಮ್ಮಿ ಮಾಡ್ತಾ ಹೋಗ್ತೀವಿ. ಪಾಸ್ಟ್ ಟ್ರೋಮಾ ನೋಡಿ, ಯಾವಾಗ್ಲೂ ಅಷ್ಟೇ. ನಾವು ಜೀವನದಲ್ಲಿ ಏನಾದ್ರೂ, ಈಗ ಒಂದು ಡಬ್ಬ ತಗೊಳ್ಳೋಣ, ಆ ಡಬ್ಬ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಏನಾದ್ರೂ ನಮ್ಮ ಜೀವನದಲ್ಲಿ ಹೊಸತು ಬರಬೇಕು ಅಂತ ಹೇಳಿದ್ರೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆ ಡಬ್ಬವನ್ನ ಖಾಲಿ ಮಾಡಿದಾಗ ಮಾತ್ರ ನಾವ್ ಏನಾದ್ರೂ ಹೊಸತನ್ನು ತುಂಬಿಸ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ಯಾರೋ ಒಬ್ರು ನಮ್ಗೆ ಅವಮಾನ ಮಾಡಿರ್ತಾರೆ, ಯಾರೋ ನಮ್ಮ ರೀತಿ ನಾವು ಅವ್ರು ನಡ್ಕೊಂಡಿರಲ್ಲ, ಅಥವಾ ಏನೋ ಒಂದು ನೋವಾಗಿರುತ್ತೆ, ಅದನ್ನೇ ಯೋಚನೆ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿನೂ ಇರಲ್ಲ. ಹಿಂದೆ ಆಗಿರೋದ್ರ ಬಗ್ಗೆನೆ ನೆನ್ಸ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋಕ್ಕಿಂತ ಅದನ್ನೆಲ್ಲ ಬಿಟ್ಟು ಬಿಡಿ. ನನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಗೆ ಹಳೆ ಎಮೋಷನ್ಸ್ ಅನ್ನ ಮರೀಲಿಕ್ಕೆ ಆಗ್ತಾ ಇಲ್ವಾ, ತುಂಬಾ ನೋವಾಗ್ತಿದ್ಯಾ, ದೂಗಡಾಗ್ತಿದ್ಯಾ, ಒಂದಾಗಿ ಕೌನ್ಸಿಲಿಂಗ್ ತಗೊಳ್ಳಿ. ಇಲ್ಲ, ನಾನು ಇದರಿಂದ ಆಚೆ ಬರ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಬರೀರಿ. ನಿಮ್ಮ ಪ್ರತಿಯೊಂದು ಎಮೋಷನ್, ಆಲೋಚನೆ ಎಲ್ಲವನ್ನ ಬರೆದು ಅದನ್ನ ಸೂಡಿ. ಆಗ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಸೆನ್ಸ್ ಆಫ್ ಲಿಬರೇಷನ್ ಆಗತ್ತೆ. ಹಳೆದನ್ನ ಮರಿತಾ ಬರ್ತೀರಾ. ಪ್ರತಿ ಸತಿ ನಾವು ಮನುಷ್ಯರು ಏನಾಗತ್ತಪ್ಪ ಅಂತ ಹೇಳಿದ್ರೆ ಯಾವುದೋ ಒಂದು ಘಟನೆ ನೆನಪು ಆಗ್ತಾ ಇರುತ್ತೆ, ಯಾರೋ ಒಬ್ರು ಅವಮಾನ ಮಾಡಿದ ನೆನಪಾಗುತ್ತೆ, ಯಾರೋ ಬಿಟ್ಟು ಹೋಗಿದ್ದನ್ನ ನೆನ್ಸ್ಕೋತಾ ಇರ್ತೀವಿ. ಆದ್ರೆ ನೋಡಿ, ಯಾರನ್ನೂ ನಂಬಿ ನಾವು ಬಂದಿಲ್ಲ. ಆ ವ್ಯಕ್ತಿ ಬರೋಕ್ಕಿಂತ ಮುಂಚೆನೂ ನೀವು ಸಂತೋಷವಾಗಿದ್ರಿ, ಅವ್ರು ಹೋದ್ಮೇಲೆ ಇನ್ನೂ ಸಂತೋಷವಾಗಿರ್ತೀರಾ, ನಾನು ಇದಕ್ಕೆ ಗ್ಯಾರಂಟಿ. ಹಾಗಾಗಿ ಯಾರೋ ಒಬ್ರು ಏನೋ ಮಾಡ್ಬಿಟ್ರು ಅದು ನಿಮ್ಮನ್ನ ಡಿಫೈನ್ ಮಾಡಲ್ಲ. ನೋಡಿ, ಯಾರೇ ಆಗ್ಲಿ, ಈಗ ನನ್ಗೆ ಏನೇ ಆಗ್ಲಿ, ಯಾರು ಏನೇ ಹೇಳಿದ್ರು ನಿಮ್ಮನ್ನ ನೀವು ಆತ್ಮವಿಶ್ವಾಸನ ಕುಗ್ಗಿಸ್ಕೊಳ್ಳಕ್ ಹೋಗ್ಬೇಡಿ. ಯಾರೇ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಅದನ್ನ ಯಾವಾಗ ಕೇರ್ ಮಾಡೋದನ್ನ ನಿಲ್ಸ್ತೀರಾ, ನೀವು ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಬರ್ತೀರಾ. ಈಗ ಯಾರೇ ಒಂದು ಗಣನೀಯ ವ್ಯಕ್ತಿಯನ್ನ ತಗೊಳ್ಳಿ, ಎಷ್ಟು ಜನ ಅವರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕೆಳಗೆ ಇಳಿಯೋಕೆ ಎಷ್ಟು ಜನ ಕಾಯ್ತಾ ಇರಲ್ಲ. ಆದ್ರೆ ಅವ್ರು ನನ್ನ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಿದ್ದಾರೆ, ಇವ್ರು ನನ್ನ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಕೂತ್ಕೋತಾ ಹೋದ್ರೆ ದೇಶ ನಡೆಸಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ 100 ಜನ ಅದಕ್ಕೆ ಕಲ್ಲು ಹಾಕೋರು ಇದ್ದೇ ಇರ್ತಾರೆ. ಆದ್ರೆ ಯಾವಾಗ ನಾವು ಅದನ್ನ ಯೋಚನೆ ಮಾಡದೆ, ಯಾವಾಗ ನಾವು ಯಾವ್ದಕ್ಕೂ ನಾವು ಅಟೆನ್ಷನ್ ಕೊಡದೆ ನಮ್ಮ ಜೀವನವನ್ನ ನಾವು ನಮ್ಮ ಕೈಯಲ್ಲಿ ಹಿಡ್ಕೋತಾ ಹೋಗ್ತೀರಿ. ನೋಡಿ, ನನಗೆ ನೀವು ಯಾವ ರೀತಿ ಇರಬೇಕು ಆ ರೀತಿ ಇದ್ರೆ, ನನಗೆ ನೀವು ಯಾವ ರೀತಿ ಬಟ್ಟೆ ಹಾಕೋಬೇಕು ಆ ರೀತಿ ಇದ್ರೆ, ಅಥವಾ ನನಗೆ ಏನು ಬೇಕೋ ಅದನ್ನೇ ನೀವು ಮಾಡ್ತಾ ಇದ್ರೆ ನೀವು ನಾನು ಹೇಳ್ತಾ ಇರೋ ರೀತಿ ಜೀವನ ನಡೆಸ್ತಿದ್ದೀರ ಹೊರತು ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಎಲ್ಲಿದೆ? ಹಾಗಾಗಿ ಬೇರೆಯವರ ಬಗ್ಗೆ ಯಾರೋ ನಿಮ್ಮ ಬಗ್ಗೆ ಏನೋ ಹೇಳ್ಕೊತಾರೆ, ನನಗೆ ಇದನ್ನ ಮಾಡ್ಲಿಕ್ಕೆ ಇಷ್ಟ ಆದ್ರೆ ನಾನು ಮಾಡಕ್ ಆಗ್ತಾ ಇಲ್ಲ, ಸಮಾಜ ನನ್ನ ಬಗ್ಗೆ ಏನ್ ಅನ್ಕೊಳತ್ತೆ, ನಾನು ಆ ಡಿಸಿಷನ್ ತಗೊಂಡ್ರೆ ಸಮಾಜ ಏನ್ ಅನ್ಕೋತಾರೆ, ನನ್ನ ರಿಲೇಟಿವ್ಸ್ ಏನ್ ಅನ್ಕೋತಾರೆ ಅಂತ ಹೇಳಿ ಎಷ್ಟೋ ಸತಿ ಡಿಸ್ಫಂಕ್ಷನಲ್ ಮ್ಯಾರೇಜ್ ಅಲ್ಲಿ ಇರ್ತೀವಿ. ಎಷ್ಟೋ ಸತಿ ನಮ್ಗೆ ಆ ಕೋರ್ಸ್ ಮಾಡಕ್ ಇಷ್ಟ ಇರಲ್ಲ, ಆದ್ರೂ ಆ ಕಲಿತೀವಿ. ಎಷ್ಟೋ ಸತಿ ಆ ಸ್ಥಳಕ್ಕೆ ಹೋಗಕ್ಕೆ ಇಷ್ಟ ಇರಲ್ಲ, ಜಾಗದಲ್ಲಿ ಇರಕ್ಕೆ ಇಷ್ಟ ಇರಲ್ಲ. ಆದ್ರೆ ಬೇರೆಯವ್ರಿಗೋಸ್ಕರ ನಾವು ಜೀವನವನ್ನ ನಡೆಸ್ತಾ ಇರ್ತೀವಿ. ನಮ್ಮನ್ನ ನಾವು ಈ ಪ್ರೋಗ್ರೆಸ್ ಅಲ್ಲಿ ಕುಗ್ಗಿಸ್ಕೊತಾ ಹೋಗ್ತೀವಿ, ನಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊತಾ ಹೋಗ್ತೀವಿ. ಅದೇ ನಿಮ್ಮ ಲೈಫ್ ಅನ್ನ ನೀವು ಡಿಸೈಡ್ ಮಾಡಿ. ಒಂದು ವಿಷನ್ ಬೋರ್ಡ್ ಅನ್ನ ಇಟ್ಕೊಳ್ಳಿ. ನಿಮ್ಗೆ ಏನ್ ಆಗ್ಬೇಕು ಈ ತಿಂಗಳು, ಬೇಡ ನಾನು ಇಡೀ ವರ್ಷದ ಬಗ್ಗೆ ಹೇಳ್ತಾ ಇಲ್ಲ, ಆಲ್ರೆಡಿ ನಾವು 1 ತಿಂಗಳು ಕಳ್ಕೊಂಡ್ಬಿಟ್ವಿ ಈ ವರ್ಷದಲ್ಲಿ. ಈ ತಿಂಗಳು ಏನಾಗ್ಬೇಕು ನನ್ನ ಲೈಫಲ್ಲಿ, ನಾನು ಹೇಗೆ ಅದನ್ನ
ಗೋಲ್ಗಳನ್ನು ಡಿಸೈನ್ ಮಾಡಬೇಕು. ಈ ತಿಂಗಳು ನನ್ನ ಅಚೀವ್ಮೆಂಟ್ ಏನು, ಈ ತಿಂಗಳು ನಾನು ಎಷ್ಟು ಹಣವನ್ನು ಗಳಿಸ್ಬೇಕು, ಈ ತಿಂಗಳು ನಾನು ಸಮಾಜಕ್ಕೆ ಏನನ್ನ ಕಾಂಟ್ರಿಬ್ಯೂಷನ್ ಮಾಡಬೇಕು. ನಾವು ಯಾವಾಗಲೂ ಅಷ್ಟೇ ಯೂನಿವರ್ಸಿಗೆ ಏನು ಕೊಡ್ತೀವೋ ಅದು ನಮಗೆ 100 fold ಅಲ್ಲಿ ಬರುತ್ತೆ. ನಾವು ಪ್ರೀತಿ ಕೊಟ್ರೆ ಅನ್ಕೋತೀವಿ ಎಷ್ಟೋ ಸತಿ ನಾನು ಎಂತ ರಾಂಗ್ ಪರ್ಸನ್ ಆಗಿ ಲವ್ ಕೊಟ್ಬಿಟ್ಟೆ, ಎಷ್ಟೋ ಸತಿ ನಾವು ಅನ್ಕೋತೀವಿ ಎಂತ ರಾಂಗ್ ಪರ್ಸನ್ಗೆ ಅಟೆನ್ಷನ್ ಕೊಟ್ಬಿಟ್ವಿ ಅಂತ. ಇಲ್ಲಿಂದನೂ ನಮ್ಗೆ ಆ ಒಳ್ಳೆ ಕರ್ಮಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಆಗಿದ್ದನ್ನ ಬಿಟ್ಬಿಡಿ. ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತೆ. ಒಬ್ರು ತೋರಿಸಿ ನನಗೆ ತುಂಬಾ ಸಂತೋಷವಾಗಿದ್ದಾರೆ, ಸುಖವಾಗಿದ್ದಾರೆ, ಖುಷಿಯಾಗಿದೆ, ಅವ್ರ ಲೈಫಲ್ಲಿ ಎಲ್ಲವನ್ನೂ ಇದೆ ಅಂತ ಹೇಳಿದ್ರೆ ನಮ್ಮ ಜೀವನ ಒಂದೇ ತರ ಇದ್ರು ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಬರುತ್ತೆ. ಪ್ರತಿಯೊಂದು ಕಷ್ಟ ನಮಗೆ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಬರುತ್ತೆ. ಆ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ನಾವು ಮುಂದೆ ಹೋಗೋದಿದೆಯಲ್ಲ, ಅದು ಜೀವನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.